ಇದೆಂತದಿದು? 5-6 ಸಿನಿಮಾ ಸೇರಿಸಿ ಕಲಿಸಿ ರುಬ್ಬಿ ಕಲಬೆರಕೆ ಮಾಡಿದ ಒಂದು ರೀಮೇಕ್ ಸಿನಿಮಾ ಇದ್ದಾಗಿದೆಯಲ್ಲಮ್ಮ ನಿನ್ನ ಕತೆ. ಜಡ್ಜಮ್ಮ, ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಅಂದರೆ 2 ತೆಲುಗು 2 ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ ಇವಳು. ಬಾಂಬ್ ಸಿಡಿಯುವಾಗ ಯಾರೋ ತೂರಿಕೊಂಡು ಓಡಿ ಬಂದನಂತೆ. ಒಂದೇ ಚಕ್ರದಲ್ಲಿ ಬೈಕ್ ಓಡಿಸಿದನಂತೆ. ಇವಳಿಗೆ ಪುಸ್ತಕ ಅಂತ ಲವ್ ಬಂತಂತೆ. ಜೀವನ ಬೇರೆ, ಸಿನಿಮಾ ಬೇರೆ. ಜೀವನನೇ ಸಿನಿಮಾ ಅಂತ ತಿಳ್ಕೊಂಬಿಟ್ಟಿಯಲ್ಲ ತಾಯಿ ನೀನು. ಅವನು ಯಾರೋ ಬಹಳ ಪಟಿಂಗನೇ ಇರಬೇಕು, నిజవాద సినిమా నాయకనిರಬೇಕು. ఆದ್ರೆ నిన్న జీవనದಲ್ಲಿ ఖళనాయకనాగి బిట్టనಲ್ಲ ಅವನು. ఖళనాయక్ నువ్వు కాదు, సంజయ్ దత్. సుభాష్ కి చేసిన ఫిల్మ్ నువ్వంతా అబద్ధం చెప్తున్నావు. కృష్ణ కృష్ణ పాంಡುರಂಗ, ಇನ್ನೂ ನಿನಗೆ ಸಿನಿಮಾ ಹುಚ್ಚು ಹೋಗ್ಲಿಲ್ವಾ ತಾಯಿ? ಮಾತಕ ಮುಂಚೆ ಕೃಷ್ಣ ಕೃಷ್ಣ ಅಂತಿದ್ರಲ್ಲ, ಯಾರದು? ಆ ಪಂಡರಾಪುರದ ಪಾಂಡುರಂಗ ನಮ್ಮ ಕುಲದೇವರಮ್ಮ. శ్రీకృష్ణನ పరమ భక్త ನಾನು. ಇದೊಂದೇ నిజ. అబద్ధం. మీరు తెలుగువారు కదా, రాయలసీమ మొగుడు సమరసింహారెడ్డి కదా, ఎందుకు అబద్ధం చెప్తున్నారు? ఎందుకు నన్ను మోసం చేస్తున్నారు? చెప్పండి. మీరే నా మొగుడు. మీరే నా మొగుడు. అలాగే ಎಂತದಿದು ಜಡ್ಜಮ್ಮ? ಎಂತ ಮರಳು ಹುಡುಗಿ ಇವಳು. ಯುವರ್ ಆನರ್, ಇವ್ರಿಗೆ ಬಿಪಿ ಶೂಟ್ ಅಪ್ ಆಗಿದೆ. ಇವರನ್ನ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಡ್ಬೇಕು ಯುವರ್ ಆನರ್. ಓಕೆ ಯುವರ್ ಆನರ್, ಅಕ್ಯೂಸ್ ನ ವಿಚಾರಣೆ ಮಾಡೋದಕ್ಕೆ ಪೊಲೀಸ್ ಕಸ್ಟಡಿ ಕೊಡೋದಕ್ಕೆ ಪರ್ಮಿಷನ್ ಕೊಡಬೇಕು. ವಿಚಾರಣೆ ಎಲ್ಲ ಮುಗಿತು ಅಂದ್ರಿ? ನಾರ್ಕೋ ಅನಾಲಿಸಿಸ್ ಅಂಡ್ ಬ್ರೈನ್ ಮ್ಯಾಪಿಂಗ್ ಮೆಥಡ್ ನಲ್ಲಿ ಕೆಲವು ಟೆಸ್ಟ್ಗಳು ಮಾಡಬೇಕು ಯುವರ್ ಆನರ್. ಓನ್ಲಿ 3 days ಗ್ರಾಂಟೆಡ್. ಇಸ್ ಇಟ್ ಆಲ್ ರೈಟ್? ಥ್ಯಾಂಕ್ ಯು ಯುವರ್ ಆನರ್. ಬಾಬಾ, ಇದೇ ನಿನಗೆ ಇವತ್ತು. ಓ, ದಾರಿ ಬಿಡ್ರಿ, ದಾರಿ ಬಿಡ್ರಿ. ಹಲೋ ಡಾಕ್ಟರ್. ಹಲೋ ಸರ್. ಇವನೇ ಅಕ್ಯೂಸ್. ಸರ್, ನನಗೆ ಈ ಸೂಜಿ ಕಂಡ್ರೆ ತುಂಬಾ ಭಯ. ಸೂಜಿ ದಯವಿಟ್ಟು ಹಾಕ್ಬೇಡಿ ಆಯ್ತಾ? ಸೂಜಿ ಕಂಡ್ರೆ ನಿಂಗೆ ಭಯ? ಅದನ್ನ ನಾನ್ ನಂಬೇಕು? ಹೌದು ಸರ್, ನಂಗೆ ಸೂಜಿ ಕಂಡ್ರೆ ಭಯ. ನನ್ನೇನ್ ಮುಟ್ಟಾಳ ಅನ್ಕೊಂಡಿದ್ಯಾ? ಡಾಕ್ಟ್ರೆ, 3 ಇಂಜೆಕ್ಷನ್ ಹಾಕಿ ನನ್ನ ಮಗನ್ ಟೆಸ್ಟ್ ಮಾಡ್ರಿ. ನಾವೆಲ್ಲ ರೆಡಿ ಮಾಡಿ ನಿಮ್ಮನ್ನ ಕರಿತೀವಿ ಸರ್. ಏ ಇದೇನ್ ಮಾರ್ಕೆಟಾ? ಹಾಸ್ಪಿಟ್ಲು. ಇಂಟರ್ವ್ಯೂ ಏನಿಲ್ಲ. ಹೋಗಿ ಹೋಗಿ. ಎಕ್ಸ್ಕ್ಯೂಸ್ ಮೀ. ಏನು ನೀವಿಲ್ಲಿ? ಒಳಗೇನ್ ನಡೆಯುತ್ತೆ ಅಂತ ನೋಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ? ನಾನು ಲಾ ಸ್ಟೂಡೆಂಟ್, ಅದಕ್ಕೆ ಈ ಕೇಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಕೇಸ್ ಮೇಲ ಇಲ್ಲ ಅವನ್ ಮೇಲ? ಹೋಗೆ. ಥ್ಯಾಂಕ್ ಯು ಸೋ ಮಚ್. ಪಂಚಾಮೃತ, ಇವ್ರು ಕೇಳೋ ಪ್ರಶ್ನೆಗಳಿಗೆಲ್ಲ ನಿಜವಾದ ಉತ್ತರ ಹೇಳ್ಬೇಕು. ಹೇಳ್ತೀಯಾ? ಕೇಳಿ. ನಿನ್ನ ನಿಜವಾದ ಹೆಸರೇನು? ವಿಜಯ ಮಿತ್ತಾಲ್ ಸಮರಸಿಂಹ ರೆಡ್ಡಿಯಾಗಿ ನಾಟಕ ಆಡಿದ್ದು ನೀನೇ ತಾನೇ? ಸರ್ ಒಪ್ಕೊಂಬಿಟ, ಸರ್ ಒಪ್ಕೊಂಬಿಟ. ಮುಠಾಳ ಮುಠಾಳ, ನೀನ್ ಏನ್ ಕೇಳಿದ್ರು ಹೂ ಹೂ ಅಂತಿದ್ದಾನೆ. ನಾನ್ ಕೇಳಿದ್ರು ಅದನ್ನೇ ಅಂತಾನೆ. ಕೇಳೀಗ. ಅಯ್ಯ ಪಂಚಾಮೃತ, ನೀನೇನು ತಪ್ಪು ಮಾಡಿಲ್ಲ ಅಲ್ವಾ? ನೀನೇ ತಾನೇ ತಪ್ಪು ಮಾಡಿದ್ದು. ನಿನ್ನ ಬಾಯಲ್ಲಿ ಬೆರಳಿಟ್ಕೊಂಡಿದ್ಯಾ ಅಲ್ವಾ? ನೋಡಿದ್ಯಾ? ಕೇಳಿಸ್ಕೊಂಡ್ಯಾ? ಅವ್ನು ನನಗೆ ನಿನಗೆ ಇಬ್ಬರು ಬಾಯಲ್ಲೂ ಬೆರಳಿಡ್ತಿದ್ದಾನೆ. ಪಾಲ್ ನನ್ ಮಗ. Stop it! Just miss. Sir, please sir. ಒಂದು 5 ನಿಮಿಷ. Please allow me to meet him. ದಯವಿಟ್ಟು ಆಗಲ್ಲ ಸರ್, ಪ್ಲೀಸ್. ನೋಡಿ, ಬಹಳ ದೂರದಿಂದ ಬಂದಿದ್ದೀನಿ. ದಯವಿಟ್ಟು ನಿಮಗೆ ತೊಂದರೆ ಕೊಡಬೇಡಿ. ಆಗಲ್ಲ ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ತೊಂದರೆ ಕೊಡಲ್ಲ ಸರ್. ಒಂದು 5 ನಿಮಿಷ ನೋಡ್ಬಿಟ್ಟು ಬಂದ್ಬಿಡ್ತೀನಿ ಸರ್. ಆಗೋದಿಲ್ಲ ಸರ್, ಪ್ಲೀಸ್. ಕೊಟ್ಟಪ್ಪ, ಹೋಗ ಅವನ್ ಕರ್ಕೊಂಬಾ.
ಜೋಸಫ್ ಜೋಸಫ್ ಚೆನ್ನಾಗಿದೆಯೇನೋ? ಯಾರು ನೀವು? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ನಿನ್ನ ಅಣ್ಣ ಕಣೋ. ಅಣ್ಣನ? ಕೃಷ್ಣ ಕೃಷ್ಣ, ಎಂತದಿದು ಮೇಲಿಂದ ಮೇಲೆ ಅಗ್ನಿ ಪರೀಕ್ಷೆ? ರೀ, ನನಗೆ ಅಣ್ಣ ತಮ್ಮ ಯಾರಿಲ್ಲ, ಆಯ್ತಾ? ಲೋ, ವೇಷ ಭಾಷೆ ಬದಲಾಯಿಸ್ಕೊಂಡು ಕೂಡ್ಲೆ ಒಡ ಹುಟ್ಟಿದ ಅಣ್ಣನೂ ಮರ್ತೋಗ್ತಾನೆ ನೀನು. ಸುಮ್ನೆ ಮಾಡಿ ತಪ್ಪನೆಲ್ಲ ಒಪ್ಕೋ. ರೀ, ಎಂತದ್ರು ಮತ್ತೆ ಪಿರಿ ಪಿರಿ ಹೇಳ್ತಿಲ್ವಾ ಅಣ್ಣ ತಮ್ಮ ನನಗೆ ಯಾರಿಲ್ಲ ಅಂತ? ಹೋಗ್ರಿ ಆಚೆ. ಅಣ್ಣ ಅಂತೆ, ಸೀಮೆ ಸುಣ್ಣ ಅಂತೆ, ಎಂತದಿದು ಕಿರಿ ಕಿರಿ ಕಿರಿ. ಸರ್ ಸರ್, ಅವನೇನು ಗೊತ್ತಿಲ್ಲದೆ ಹೋಗಿ ನಾಟಕ ಆಡ್ತಾ ಇದ್ದಾನೆ ಸರ್. ಅವನ ನನ್ನ ತಮ್ಮ ಸರ್, ನನ್ನ ತಮ್ಮ. ಪೇಪರ್ನಲ್ಲಿ ನೋಡಿದ ಮೇಲೆ ಅವನು ಇಲ್ಲಿದ್ದಾನೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ ಸರ್. ಅವನು ವಿಜಯ್ ಮಿಥಲೂ ಅಲ್ಲ, ಸಮರಸಿಂಹಾರೆಡ್ಡಿನೂ ಅಲ್ಲ ಸರ್. ಗೊತ್ತು, ಪಂಚಾಮೃತ ಪಂಚೆ. ಅಯ್ಯೋ, ಯಾವ ಪಂಚೆನೂ ಅಲ್ಲ, ಚೆಡ್ಡಿನೂ ಅಲ್ಲ ಸರ್. ಅವನ ನನ್ನ ತಮ್ಮ ಜೋಸೆಫ್ ಫರ್ನಾಂಡಿಸ್. ಜೋಸೆಫ್ ಫರ್ನಾಂಡಿಸಾ? ಕೂತ್ಕೊಳ್ಳಿ. ನೀವಿಬ್ರು ಒಟ್ಟಿಗೆ ಸೇರಿ ತೆಗೆಸ್ಕೊಂಡಿರೋ ಫೋಟೋಸ್ ಯಾವ್ದಾದ್ರು ಇದೆಯಾ? ಇಲ್ಲ ಸರ್. ಇಲ್ವಾ? ಓಕೆ. ಅವನ್ ಸ್ಕೂಲ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಅಂಡ್ ಡ್ರೈವಿಂಗ್ ಲೈಸೆನ್ಸ್ ಇದ್ಯಾವ್ದಾದ್ರೂ ಇರ್ಬೇಕಲ್ಲ? ಎಲ್ಲ ಇತ್ತು ಸರ್. ಆದ್ರೆ ಒಂದ್ ದಿವಸ ಎಲ್ಲ ಚೂರ್ ಚೂರ ಕರೆದು ಬಿಸಾಕ್ಬಿಟ್ಟ. ಅವನು ಮುಂಚೆಯಿಂದಾನೇ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ದಾನೆ ಅನ್ಸುತ್ತೆ ಸರ್. ನಂಬೋದಿಕ್ಕೆ ಆಗ್ತಿಲ್ವೇ? ನಿಮ್ ತಮ್ಮ ಅಂತಿರಲ್ಲ, ಅವನ್ಗೇನಾದ್ರೂ ಪೆಕ್ಯುಲಿಯರ್ ಮ್ಯಾನರಿಸಮ್ಸ್ ಇದೆಯಾ? ಇದೆ ಸರ್. ಏನದು? ಅವನ್ ತಲೆ ಮೇಲೆ ಹೊಡೆದ್ರೆ ತಕ್ಷಣ ಕೋಪ ಬರುತ್ತೆ. ಹೊಡೆದಿದ್ದು ಯಾರೇ ಆಗಿರ್ಲಿ ಕೆಟ್ಟ ಮಾತಲ್ಲಿ ಬೈತಾನೆ. ತಲೆ ಮೇಲೆ ಹೊಡೆಸ್ಕೊಂಡವನ್ ಯಾವನೇ ಆಗಿರ್ಲಿ ಬೈದೇ ಇರ್ತಾನ? ಹಾಗಲ್ಲ ಸರ್. ಅವನ್ ಬೈಯೋದು ಒಂದೇ ಒಂದು ಮಾತು, ಹಲ್ಕ ನನ್ ಮಗನೇ ಅಂತ. ಓ, ಹ್ಮ್. ಎಂತ ಮಾರಾಯ, ನಿನಗೆ ನನ್ನ ಕೂದಲ ಮೇಲೆ ಅಷ್ಟು ಆಸೆ ಇದ್ದರೆ ಕೇಳು, ಕಿತ್ತು ಕೊಡ್ತೇನೆ. ಆಯ್ತಾ? ನೋಡು, ಕೈಯೆಲ್ಲ ಎಣ್ಣೆ ಜಿಡ್ಡಾಗಿರ್ಲಿಕ್ಕೆ ಉಂಟು. ನಾಳೆ ಬೆಳಿಗ್ಗೆ ಬಾ, ಚೌರ ಮಾಡಿ 4 ಕೂದಲು ಕೊಡ್ತೇನೆ ನಿನಗೆ. ಕೈ ಕೊಟ್ಟ, ಬತ್ತಿ ಇಟ್ಟ. ಮಿಸ್ಟರ್ ಜಿಕೆಆರ್, ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು, ಯುವರ್ ಆನರ್. ಶಾಂತಿ ಅವರೇ, ಮದುವೆ మంటపದಿಂದ ನೀವು సమరసింహారెడ్డి ఎಲ್ಲಿಗೆ ಹೋದ್ರಿ? రాజమండ్రిలో ఉన్న తన ఇంటికి తీసుకెళ్తానని చెప్పారు. ಅಂದ್ರೆ ನೀವು ರಾಜమండ్రికి ಹೋಗ್ಲಿಲ್ವಾ? వెళ్ళాం, కానీ ఆయన వారి ఇంటికి తీసుకెళ్ళలేదు. ಹಾಗಾದ್ರೆ ಎಲ್ಲಿಗೆ ಹೋಗಿದ್ರಿ? हम भी अकेले मजा आ रहा है कसम से ఎలా ఉంది? చాలా బాగుంది. కయామత్ సే కయామత్ తక్ లో అమీర్ ఖాన్, జూహీ చావ్లా ఇలాగే ఇంట్లోంచి పారిపోయి సంసారం చేస్తారు కదా. ఈ సింహం ఫారెస్ట్ అయినా సరే, సిటీ అయినా సరే, ఎక్కడైనా ఉంటుంది. కానీ నాకు ఈ జింకదే చింత. పైనుండేదే మన బెడ్రూమ్, ఇదే కిచెన్ కమ్ బాత్రూమ్. ఎలా ఉంది? ఐ హేట్ దట్ బంగ్లో. ఇదే నా ప్యాలెస్, మీరే నా రాజా, నేనే మీ రాణి. మనం పెళ్ళెప్పుడు? ఇప్పుడే, ఇక్కడే. హహ, ఈ అగ్ని సాక్షితో మనం పెళ్లి చేసుకుంటాం. బంగారు, ఏం చేస్తున్నావు? ఉత్సవంలో రేఖలాగా ఈ గోల్డ్ అన్ని వేసుకుని మన ఫస్ట్ నైట్ కి రెడీ అవుతున్నా. వద్దు బంగారు, గుచ్చుతుంది గుచ్చుతుంది. కావాలా అంటే నా సీమలో ఉండే అన్ని గోల్డ్ ఓల్డ్ అవుతా ఉంది. అదంతా కరిగించి అందులో నిన్ను మోల్డ్ చేసి ఉంచుతా. అయినా నాకు నిరాభరణ సుందరి అంటే చాలా ఇష్టం. తీసుకో. రామ్ తేరి గంగామైలిలో మందాకిని కట్టుకుంటుంది కదా, ఒక్క చీర కట్టుకొని మన ఫస్ట్ నైట్ కి రెడీ అవ్వు. ఆ బంగారులన్నీ ఇక్కడ ఇచ్చేయి బంగారు. రెడీ అవ్వు, మన ఫస్ట్ నైట్ ని గ్రాండ్ గా చేసుకుందాం. మందాకిలాగా వేసుకోనా? రారా సరసకు రారా, రారా చింతకు చేరా. వస్తాడు వస్తాడు అని చాలాసేపు వెయిట్ చేశాను, కానీ వాడు రాలేదు.
ఈ విషయం అంతా మా అన్నయ్యకి ఎలాగో తెలిసిపోయి మా అన్నయ్య వచ్చేసాడు. తాం తరగడ ధీం తరగడ తోం తరగడ నం తరగడ. అన్నయ్య శాంతి ఏమిది అవుతారు రామ్ తెరి గంగా మిలి అన్నయ్య. ఏమి రామ్ తెరిగా ఓ శాంతి నేను రాను. శాంతి